ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋ ಸ್ಕಾರ್ ಕ್ರೀಮ್ ಬಗ್ಗೆ. ನೋ ಸ್ಕಾರ್ ಕ್ರೀಮ್ ಅಂದ್ರೆ ಏನು, ಯಾವ ಸಮಸ್ಯೆದಾಗ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರ, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಮತ್ತು ಈ ಕ್ರೀಮ್ ಯಾವ ರೀತಿ ನಿಮ್ಮ ತ್ವಚದ ಮೇಲೆ ಕೆಲಸ ಮಾಡ್ತೈತಿ, ಹೆಂಗೆ ನೀವು ಇದನ್ನ ಹಚ್ಕೋಬೇಕು, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಇದನ್ನ ಹಚ್ಕೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋ ಸ್ಕಾರ್ ಕ್ರೀಮ್ ಇದು ಒಂದು ಅಲೋಪತಿಕ್ ಕ್ರೀಮ್ ರೀ. ಮತ್ತೆ ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮಕ್ಕದ ಮೇಲೆ ಏನಾರ ಮೆಲಾಸ್ಮಾ ಆಗೈತಂದ್ರ, ಸಿಂಪಲ್ ಹೇಳ್ಬೇಕಂದ್ರ ಭಂಗ್ ಆಗೈತಂದ್ರ, ನಮ್ಗೆ ಈ ಕಡೆ ಭಂಗ್ ಅಂತ ಕರೀತಾರ್ರಿ. ಡಾರ್ಕ್ ಮತ್ತೆ ಡಿಸ್ಕಲರ್ಡ್ ಪ್ಯಾಚಸ್ ಆಗ್ತಾವ್ರಿ ಸ್ಕಿನ್ ಮೇಲೆ. ನಿಮ್ದು ಮಕ ಏನಿದೆ ಅದ್ರಾಗ ನಿಮ್ದು ಗಲ್ಲ ಏನೈತೆ ನೋಡ್ರಿ, ಎಡಗಡೆ ಗಲ್ಲ, ಬಲಗಡೆ ಗಲ್ಲ, ಇಲ್ಲ ಮೂಗಿನ ಮೇಲೆ, ಹಣಿ ಮೇಲೆ, ಸೊ ಬಹಳ ಸಣ್ಣ ಪ್ಯಾಚಸ್ ಆಗಿರ್ತಾವ. ಇಲ್ಲ ಒಂದು ಟೈಪ್ ಏನೋ ಒಂದು ಯಾರೋ ಬಣ್ಣ ತೊಗೊಂಡು ಏನೋ ಬಡ್ದು ಹೋಗ್ಯಾರ ಮಕ್ಕದ ಮೇಲೆ, ಆ ರೀತಿ ಆಗಿರ್ತೈತ್ರಿ. ಸೊ ಭಂಗಿನ ಸಮಸ್ಯೆ ಐತಂದ್ರೆ ಅದನ್ನ ಗುಣ ಮಾಡ್ಲಿಕ್ಕೆ ಇದು ಉಪಯೋಗ ಆಗ್ತೈತ್ರಿ. ಇಲ್ಲ ನಿಮ್ಮ ತ್ವಚ ಏನಿದೆ ಬಹಳ ಜಾಸ್ತಿ ಕಪ್ಪು ಹಾಕೋಂತ ಹೊಂಟು ಬಿಟ್ಟೈತ್ರಿ, ಅದಕ್ಕೆ ಕಾರಣ ಏನು, ನೀವು ಬಿಸಿಲನ್ನ ಬಹಳ ಜಾಸ್ತಿ ತಿರುಗಾಡ್ತೀರಿ, ಇಲ್ಲ ನೀವು ಮಖ ಚಂದಾಗ ಸ್ವಚ್ಛಗ ತಕ್ಕೊಳಂಗಿಲ್ಲ, ಅದ್ರ ಸಂಬಂಧ ಮಖ ನಿಮ್ಮದು ಬಹಳ ಕಪ್ಪು ಹಾಕೊಂತ ಹೊಂಟು ಬಿಟ್ಟೈತೆ ಅಂದ್ರೆ ನಿಮ್ಮ ತ್ವಚವನ್ನು ಬೆಳ್ಳಗೆ ಮಾಡ್ಲಿಕ್ಕೆ ಕೂಡ ಇದು ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ತ್ವಚದಾಗ ಬಹಳ ಡಾರ್ಕ್ ಸ್ಪಾಟ್ಸ್ ಅದಾವು, ಕಲಿ 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 ಕುಂತ್ಬಿಟ್ಟವು ಮಕ್ಕದಾಗ, ಕೈಯಾಗ, ಕಾಲಾಗ ಎಲ್ಲರ ಆಗಿರ್ಬೋದು, ಆ ಡಾರ್ಕ್ ಸ್ಪಾಟ್ಸ್ ಅನ್ನು ಕೂಡ ಕಳಿಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಇಲ್ಲ ನಿಮ್ಗೆ ಅನ್ಇವನ್ ಸ್ಕಿನ್ ಟೋನ್ ಸಮಸ್ಯೆ ಐತಂದ್ರ, ಅನ್ಇವನ್ ಸ್ಕಿನ್ ಟೋನ್ ಅಂದ್ರೆ ನೋಡ್ರಿ, ಈಗ ನೀವು ಕೈಯಾಗ ವಾಚ್ ಬ್ರೆಸ್ಲೆಟ್ ಏನಾರ ಹಾಕೊಂಡಿರ್ತಿರಲ್ಲ, ಅದನ್ನ ತೆಗೆದಾದ್ಮೇಲೆ ನೋಡ್ತೀರ ಅದ್ರ ತಳಗ ಬೆಳ್ಳನ್ ಸ್ಕಿನ್ ಇರ್ತೈತಿ. ಸೊ ಅದೇ ರೀತಿ ನೀವು ಮಖದಾಗ ಕೆಲವೊಂದು ಕಡೆ ಬೆಳ್ಳಗೈತ್ರಿ ಸ್ಕಿನ್, ಕೆಲವೊಂದು ಕಡೆ ಬಹಳ ಕಪ್ಪಗೈತಿ ಸ್ಕಿನ್, ಆ ರೀತಿ ಸಮಸ್ಯೆ ಐತಂದ್ರೆ ಕೂಡ ಅದನ್ನ ಕೂಡ ಇದು ಗುಣ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲಿ ನಿಮ್ಮ ತ್ವಚದಾಗ ಕೆಂಪಾಗೈತೆ ಅಂದ್ರೆ, ಲೈಟಾಗಿ ಸ್ವೆಲ್ಲಿಂಗ್ ಐತಂದ್ರೆ, ಇಚ್ಚಿಂಗ್ ಐತಂದ್ರೆ ಅದನ್ನ ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡಿಕೊಡ್ತೈತ್ರಿ. ಸೊ ಇದ್ರ ಒಳಗೆ ಮೇನ್ ಘಟಕ ದ್ರವ್ಯ, ಇದ್ರ ಮೇನ್ ಕಂಟೆಂಟ್ ಏನು, ಸೊ ನೋಡ್ರಿ, ನೋ ಸ್ಕಾರ್ ಕ್ರೀಮ್ ಏನಿದೆ ಇದ್ರೊಳಗಡೆ ಹೈಡ್ರೋಕ್ವಿನಾನ್ 2% ವೇಟ್ನಾಗ ಇರ್ತೈತ್ರಿ. ಟೋಟಲ್ ಕ್ರೀಮ್ ಎಷ್ಟು ವೇಟ್ ಇರ್ತೈತಿ ಅದ್ರಾಗ 2% ಇದೇ ಇರ್ತೈತ್ರಿ. ಮೊಮೆಟೋಝೋನ್ 0.1% ವೇಟ್ನಾಗ ಇರ್ತೈತ್ರಿ ಟೋಟಲ್ ಕ್ರೀಮದ ವೇಟ್. ಮತ್ತು ಇದ್ರೊಳಗೆ ಟ್ರೆಟೆನಾಯಿನ್ 0.025% ವೇಟ್ನಾಗ ಇರ್ತೈತ್ರಿ. ಟೋಟಲ್ ಕ್ರೀಮದ ಎಷ್ಟು ವೇಟ್ ಇರ್ತೈತಿ ಅದ್ರಾಗ 0.025% ಇದೇ ಇರ್ತೈತ್ರಿ. ಮತ್ತು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಟಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್. ಈ ಕ್ರೀಮ್ ಅನ್ನು 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಈಗ ತಿಳಿಸ್ಕೊಡ್ತೀನಿ ಈ ಕ್ರೀಮ್ ಏನೈತೆ ನೋಡ್ರಿ ನಿಮ್ ತ್ವಚದ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತಂತ. ಸೊ ನಾನು ನಿಮ್ಗೆ ಇನ್ನೇ ಹೇಳ್ದಂಗೆ ಇದು ಕಾಂಬಿನೇಷನ್ ರೀ 3 ಮೆಡಿಸಿನ್ಸ್ ಇದ್ದು. ಯಾವ್ದಪ್ಪ ಅಂದ್ರೆ ಹೈಡ್ರೋಕ್ವಿನಾನ್, ಮೊಮೆಟೋಝೋನ್ ಮತ್ತೆ ಟ್ರೆಟೆನಾಯಿನ್. ಹೈಡ್ರೋಕ್ವಿನಾನ್ ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ ತ್ವಚ ಕಲರ್ ಏನೈತೆ ನೋಡ್ರಿ ಅದನ್ನ ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇದು ಏನ್ ಮಾಡ್ತೈತಪ್ಪ ಅಂದ್ರ ಮೆಲನಿನ್ ಪ್ರೊಡಕ್ಷನ್ ಏನಿರ್ತೈತಿ ಅದನ್ನ ಕಡಿಮೆ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ಏನಾಗುತ್ತಪ್ಪ ಅಂದ್ರೆ ನಿಮ್ ತ್ವಚ ಬೆಳಗ್ ಹಾಕೊಂತ ಹೋಗ್ಬಿಡ್ತೈತ್ರಿ. ಯಾಕಂದ್ರೆ ಮೆಲನಿನ್ ಸಂಬಂಧನ ನಮ್ ತ್ವಚ ಏನಿರ್ತೈತಿ ಕರ್ಗ ಡಾರ್ಕ್ ಹಾಕೊಂತ ಹೋಗ್ತಿರ್ತೈತ್ರಿ. ಇದ್ರೊಳಗೆ 2ನೇ ಕಂಟೆಂಟ್ ಮೊಮೆಟೋಝೋನ್. ಇದು ಒಂದು ಸ್ಟೆರಾಯ್ಡ್ ರೀ. ಇದು ಏನ್ ಮಾಡ್ತೈತಪ್ಪ ಅಂದ್ರ ಬ್ಲಾಕ್ ಮಾಡ್ತೈತ್ರಿ ಉತ್ಪಾದನೆ, ಕೆಮಿಕಲ್ ಮೆಸೆಂಜರ್ ಪ್ರೋಸ್ಟಾಗ್ಲಾಂಡಿನ್ಸ್ ಏನಿರ್ತೈತಿ ಅದ್ರ ಪ್ರೊಡಕ್ಷನ್ ಅನ್ನು ಬ್ಲಾಕ್ ಮಾಡ್ತೈತಿ. ಅದ್ರ ಸಂಬಂಧ ಏನಾಗುತ್ತಪ್ಪ ಅಂದ್ರ ನಿಮ್ ತ್ವಚ ಒಳಗಡೆ ಸ್ವೆಲ್ಲಿಂಗು ಮತ್ತೆ ಕೆರೆತ ಏನಾಗ್ತಿರ್ತೈತಿ ಅದು ಕೂಡ ಕಡಿಮೆ ಆಗ್ತೈತಿ. 3ನೇ ಕಂಟೆಂಟ್ ಟ್ರೆಟೆನಾಯಿನ್. ಇದು ನೋಡ್ರಿ ಒಂದ್ ರೀತಿ ವೈಟಮಿನ್ ಎ. ಇದೇನ್ ಮಾಡುತ್ತಪ್ಪ ಅಂದ್ರ ನಿಮ್ ತ್ವಚವನ್ನು ಬೇಗ ಪುನರ್ಜೀವಿತ ಮಾಡ್ಲಿಕ್ಕೆ ಕೆಲಸ ಮಾಡಿಕೊಡ್ತೈತ್ರಿ. ಈಗ ಯಾವ ರೀತಿ ನೀವು ಇದನ್ನ ಬಳಸಬೇಕು, ಸೊ ನೋಡ್ರಿ, ಇದನ್ನ ನೀವು ಮಖಕ್ಕೆ ಹಚ್ಕೋಬೇಕು ಅನ್ನಕ್ ಕುಂತೀರಂದ್ರ ಮೊದ್ಲ ನಿಮ್ ಮಖ ಏನಿದೆ ಚಂದಾಗ ನೀವು ಉಗುರು ಬೆಚ್ಚ ನೀರು ಇಲ್ಲ ನಾರ್ಮಲ್ ನೀರಲ್ಲೇ ಚಂದಾಗ ತೊಳ್ಕೊಂಡ್ಬಿಡ್ರಿ. ತೊಳ್ಕೊಂಡು ಮೆತ್ತನ್ ಟವಲ್ ತೊಗೊಂಡು ಚಂದಾಗ ಒರೆಸ್ಕೊಂಡ್ಬಿಡ್ರಿ. ಈ ಕ್ರೀಮ್ ಹಚ್ಚೋದಕ್ಕಿಂತ ಮುಂಚೆ ನಿಮ್ ಮಖದ ಮೇಲೆ ಒಟ್ಟ ನೀರಿನ ಅವಶೇಷ ಏನು ಇರಬಾರ್ದ್ರಿ. ಮತ್ತ ಕ್ರೀಮ್ ಏನೈತೆ ನೋಡ್ರಿ ನಿಮ್ ಬಳ್ಳಾಗ ಒಂದು ಪೀನಟ್ ಸೈಜ್ ಸ್ವಲ್ಪ ಪ್ರಮಾಣದಾಗ ಬಳ್ಳಾಗ ತೊಗೊಂಡಾದ್ಮೇಲೆ ನಿಮ್ ಎಫೆಕ್ಟೆಡ್ ಏರಿಯಾ ಏನೈತಿ ಮಗದಾಗ ಆಗಿರ್ಬೋದು, ಕೈಯಾಗ ಆಗಿರ್ಬೋದು, ಕಾಲ ಆಗಿರ್ಬೋದು, ಅಲ್ಲ ಲೈಟ್ ಆಗಿ ಇದ್ರ ಹಚ್ಕೊಂಡು ನಿಮ್ ಬಳ್ಳಿಲಿ ಹೆಲ್ಪ್ ತೊಗೊಂಡು ಚಂದಾಗ ಅಲ್ಲ ಲೈಟ್ ಆಗ 30-60 ಸೆಕೆಂಡ್ ಮಟ್ಟ ಮಸಾಜ್ ಮಾಡ್ಕೊರಿ. ಯಾಕಂದ್ರೆ ಅದು ಕ್ರೀಮ್ ಏನಿದೆ ನಿಮ್ ತ್ವಚ ಒಳಗೆ ಅಬ್ಸರ್ವ್ ಆಗ್ಬೇಕ್ರಿ. ಲೈಟ್ ಆಗ ಮಸಾಜ್ ಮಾಡ್ಕೊರಿ. ಮಸಾಜ್ ಮಾಡ್ಕೊಂಡು ಚಂದ ಕೈ ತಕೊಂಡ್ಬಿಡ್ರಿ. ಈ ರೀತಿ ನೀವು ಉಪಯೋಗ ಮಾಡಬಹುದು. ಈ ಕ್ರೀಮ್ ನೋಡ್ರಿ ದಿನಕ್ಕೆ 1 ಹೊತ್ತು ಉಪಯೋಗ ಮಾಡಬೇಕು. ಅದು ನೀವು ರಾತ್ರಿ ಹೊತ್ತು ಉಪಯೋಗ ಮಾಡ್ತೀರಂದ್ರೆ ನಿಮ್ಗೆ ಬಹಳ ಬೆಸ್ಟ್ ರಿಸಲ್ಟ್ ಸಿಗ್ತೈತ್ರಿ. ರಾತ್ರಿ ಹೊತ್ತು ಇದನ್ನ ಹಚ್ಕೊಂಡ್ ಮಕ್ಕೊಂಡ್ಬಿಡ್ರಿ. ಈ ರೀತಿ ನೀವು ಇದನ್ನ ಹಚ್ಕೊಂಡಾಗ ಕುಂತೀರಂದ್ರ 1-2 ವಾರ ಒಳಗಡೆ ನಿಮ್ಗೆ ಒಳ್ಳೆ ಪರಿಣಾಮ ಇದ ಸಿಗ್ತೈತ್ರಿ. ಮತ್ ಇದನ್ನ ನೀವು ದಿನ ರಾತ್ರಿ ಉಪಯೋಗ ಮಾಡಕ್ ಕುಂತೀರಂದ್ರ ಬೆಳಿಗ್ಗೆ ಏನ್ರ ನೀವು ಬಿಸ್ಲಿಗೆ ಹೊಂಟಿರಂದ್ರ ಸನ್ಸ್ ಕ್ರೀಮ್ ಪಕ್ಕ ಹಚ್ಕೋರಿ ಮಖಕ್ಕ. ಮತ್ತ ಮನ್ಯಾಗ ನೀವ್ ಏನ್ರ ಇರ್ತೀರಂದ್ರ ಮಾಯಿಶ್ಚರೈಸರ್ಸ್ ಕೂಡ ಡೈಲಿ ದಿನಕ್ಕೆ 1 ಹೊತ್ತರ ಉಪಯೋಗ ಮಾಡ್ಬೇಕ್ರಿ. ಅದ್ರಲ್ಲೇ ನಿಮ್ಗೆ ಇನ್ನಿಟ್ ಒಳ್ಳೆ ಪರಿಣಾಮ ಸಿಗ್ತೈತಿ. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ.
ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಉಪಯೋಗ ಮಾಡ್ಲಿಕ್ಕೆ ಹೇಳೋ ಅಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೇಕಾಗ್ತೈತ್ರಿ. ಯಾಕಂದ್ರೆ ಇದ್ರ ಜೊತೆಗೆ ಡಾಕ್ಟರ್ ನಿಮ್ಗೆ ಬೇರೆ ಕ್ಯಾಪ್ಸೂಲ್ಸ್, ಟ್ಯಾಬ್ಲೆಟ್ಸ್, ಬೇರೆ ಏನಾರ ಲೋಷನ್ಸ್ ಕೊಡ್ಬೋದ್ರಿ. ಅದರಲ್ಲಿ ನಿಮ್ಗೆ ಇನ್ನಿಟ್ಟು ಒಳ್ಳೆ ಪರಿಣಾಮ ಸಿಗ್ತೈತ್ರಿ. ಇಲ್ಲಿ ಗಮನ ಕೊಡೋ ವಿಷಯ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಇದನ್ನ ಡಾಕ್ಟರ್ ಕೇಳಾರ್ದ 2 ವರ್ಷ 3 ವರ್ಷ ಉಪಯೋಗ ಮಾಡ್ತಿರ್ತಾರೆ, ಹಂಗ ಸತತ ಕಂಟಿನ್ಯೂ ಉಪಯೋಗ ಮಾಡ್ತಿರ್ತಾರ. ಸೊ ಅವ್ರಿಗೆ ಇಲ್ಲಿ ಏನ ಹೇಳಿ ಬಯಸ್ತೀರಪ್ಪ ಅಂದ್ರೆ ಸಡನ್ ಆಗಿ ನೀವೇನ್ರ ಇದನ್ನ ಉಪಯೋಗ ಮಾಡೋದು ಬಂದ್ ಮಾಡಿದ್ರೆ ಸ್ಕಿನ್ ಒಳಗ ಬಹಳ ಜಾಸ್ತಿ ಸಡನ್ ರಿಯಾಕ್ಷನ್ ಆಗ್ತಾವ. ಅದರಲ್ಲಿ ನಿಮ್ ಚರ್ಮ ಏನಾಯ್ತು ನೋಡ್ರಿ ಬಹಳ ಕಪ್ಪಗಾಗ್ಬಹುದು. ಈ ಕ್ರೀಮ್ ಹಚ್ಕೊಂಡ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು? ಸೈಡ್ ಎಫೆಕ್ಟ್ ನೋಡ್ರಿ ಎಲ್ಲರಿಗೆ ಆಗಂಗಿಲ್ಲ, ಕೆಲವೊಂದ್ರ ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನಾಗ್ಬೋದು, ನೀವು ಎಲ್ಲಿ ಈ ಕ್ರೀಮ್ ಹಚ್ಕೊಂಡ್ರೆ ಅಲ್ಲಿ ನಿಮ್ಗೆ ನೋವು ಆಗ್ಬೋದು, ಅಲ್ಲಿ ಪಿಂಪಲ್ಸ್ ಆಗ್ಬೋದು, ಆ ತ್ವಚಾ ಕೆಂಪಗಾಗ್ಬೋದು, ಅಲ್ಲಿ ನಿಮ್ಗೆ ಇರಿಟೇಷನ್ ಆಗ್ಬೋದು, ಉರಿ ಚಾಲು ಆಗ್ಬೋದು, ಮತ್ತೆ ಬಹಳ ಕೆರೆತ ಜಾಸ್ತಿ ಆಗ್ಬೋದು. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ತಿಳಿಸಿದ್ದೀನಿ, ಹೈಡ್ರೋಕ್ವಿನೋನ್, ಮೊಮೆಟೋಸೋನ್ ಮತ್ತೆ ಟ್ರೆಟನಾನ್ ಅಂತ. ಇವು 3 ಇಂಗ್ರೀಡಿಯೆಂಟ್ಸ್ ಏನ್ರ ನಿಮ್ಗೆ ಮೊದ್ಲು ಯಾವಾಗಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಬಳಸಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 263 ರೂಪಾಯಿದಾಗ 20 ಗ್ರಾಮ್ ಟ್ಯೂಬ್ ಸಿಗ್ತೈತ್ರಿ ನೋ ಸ್ಕಾರ್ ಕ್ರೀಮ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ನಿಂತ್ರ ಬಹಳ ಸುಲಭ ರೀತಿಯಿಂದ ಪಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದು ಒತ್ತಿ ಬಿಡ್ರಿ. ಅದು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದ್ದೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.